ರಾಜಸ್ಥಾನದಿಂದ ಸ್ನೇಹಿತರನ್ನು ಕರೆಸಿ ಜ್ಯುವೆಲ್ಲರಿ ಶಾಪ್ ದರೋಡೆ ಮಾಡಲಾಗಿದೆ. 5 ಆರೋಪಿಗಳನ್ನು ರಾಜಸ್ಥಾನದಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ ಶೀಗೇಹಳ್ಳಿ ರಸ್ತೆಯಲ್ಲಿ ದರೋಡೆ ಪ್ರಕರಣ ನಡೆದಿದೆ. ನೋಡಿ, ರಾಜಸ್ಥಾನದಿಂದ ತನ್ನ ಸ್ನೇಹಿತರನ್ನು ಕರೆಸಿಕೊಂಡು ದರೋಡೆ ಮಾಡಿದಂಥ ಪ್ರಕರಣ ಇದು. 5 ಆರೋಪಿಗಳನ್ನು ರಾಜಸ್ಥಾನದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಶೀಗೇಹಳ್ಳಿ ರಸ್ತೆಯಲ್ಲಿ ನಡೆದಿದ್ದಂಥ ಪ್ರಕರಣ ಇದು. ಭವಾನಿ ಜ್ಯುವೆಲ್ಲರಿ ಶಾಪ್ನಲ್ಲಿ ದರೋಡೆ ಮಾಡಲಾಗಿತ್ತು. ಆರೋಪಿಗಳಾದ ನಾರಾಯಣ್ ಲಾಲ್, ಪುಷ್ಪೇಂದ್ರ, ಕೀರ್ತನರಾಜ್, ಮಹೇಂದ್ರ ಗೆಹ್ಲೋಟ್, ದಿಲೀಪ್ ಕುಮಾರ್ ಎಂಬುವರ ಬಂಧನ ಆಗಿದೆ. ಫೆನೈಲ್ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದ ನಾರಾಯಣ್ ಲಾಲ್ ಭವಾನಿ ಜ್ಯುವೆಲ್ಲರಿ ಶಾಪ್ ಆ ಅಂಗಡಿಗೂ ಕೂಡ ಫೆನೈಲ್ ಸಪ್ಲೈ ಮಾಡಿದ್ದ ಫೆನೈಲ್ನ. ಈ ವೇಳೆ ಮಾಲೀಕರೊಬ್ಬರೇ ಇರೋದನ್ನು ನೋಡಿ ದರೋಡೆಗೆ ಸ್ಕೆಚ್ ರೂಪಿಸ್ತಾ ಇದ್ದ. ಸ್ನೇಹಿತರನ್ನು ತನಗೊಬ್ಬನಿಗೆ ಸಾಧ್ಯವಾಗೋದಿಲ್ಲ ಅಂಥೇಳಿ ರಾಜಸ್ಥಾನದಿಂದ ತನ್ನ ಸ್ನೇಹಿತರನ್ನು ಕರೆಸಿಕೊಂಡಿದ್ದ. ಚಾಕು ತೋರಿಸಿ ದರೋಡೆ ಮಾಡಿದ್ರು. ಚಾಕು ತೋರಿಸಿ 480 ಗ್ರಾಂ ಚಿನ್ನ ಸರ ಕದ್ದು ಎಸ್ಕೇಪ್ ಆಗಿದ್ರು. ರಾಜಸ್ಥಾನದಲ್ಲಿ ಮಾರಾಟ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ರು. ಸದ್ಯ ಆರೋಪಿಗಳನ್ನು KR ಪುರಂ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನಕ್ಕೆ ಒಂದು ಸ್ಕೆಚ್ ರೂಪಿಸಿದ್ದ, ಫೆನೈಲ್ ಸಪ್ಲೈ ಮಾಡ್ತಾ ಇದ್ದಂಥ ನಾರಾಯಣ್ ಲಾಲ್ ತನ್ನೊಬ್ಬನಿಗೆ ಕಳ್ಳತನ ಮಾಡಲಿಕ್ಕೆ ಅಸಾಧ್ಯ ಅನ್ನೋದನ್ನು ಮನಗಂಡಿದ್ದ. ಈ ಕಾರಣದಿಂದಾಗಿ ತನ್ನ ಸ್ನೇಹಿತರನ್ನು ರಾಜಸ್ಥಾನದಿಂದ ಕರೆಸಿಕೊಂಡಿದ್ದ ಈ ಕಳ್ಳತನಕ್ಕಾಗಿ. ರಾಜಸ್ಥಾನದಿಂದ ಬಂದಂಥ ಕಳ್ಳರು ಇವನ ಜೊತೆಗೂಡಿ ಚಾಕು ತೋರಿಸಿ 480 ಗ್ರಾಂ, ಆಲ್ಮೋಸ್ಟ್ ಒಂದು ಅರ್ಧ kgಗೆ 20 ಗ್ರಾಂ ಕಮ್ಮಿ ಇತ್ತು, ಆ ಸರವನ್ನು ಕದ್ದು ಪರಾರಿಯಾಗಿತ್ತು. ಈಗ ಹೇಳಿ ಕೇಳಿ ಚಿನ್ನ 10 ಗ್ರಾಮಿಗೇ ಹತ್ತತ್ರ 1 ಲಕ್ಷ ಬಾಳ್ತಾ ಇದೆ. ಹೀಗಾಗಿ ಚಿನ್ನದ ಕಳ್ಳತನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ. ಇಷ್ಟು ದೊಡ್ಡ 480 ಗ್ರಾಂ ಕದ್ದಂಥ ಖದೀಮರು ಆ ಸರವನ್ನು ಮಾರಿ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದರು. KR ಪುರಂ ಪೊಲೀಸರು ಈ ಕಳ್ಳರ ಜಾಡು ಹಿಡಿದು ಹೊರಟು ರಾಜಸ್ಥಾನದಲ್ಲಿ ಇವರನ್ನು ಅರೆಸ್ಟ್ ಮಾಡಿದ್ದಾರೆ, ಕರೆದುಕೊಂಡು ಬರಲಾಗಿದೆ. ಸದ್ಯಕ್ಕೆ ಅವರನ್ನು ಪೊಲೀಸರು ಎಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ.